ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೇಘನಾಸ್ ವ್ಲಾಗ್ ಗೈಸ್. ನಾನು ಈಗ ರಾತ್ರಿ 10 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್. ಯಾಕಂದರೆ ನಾವು ಆಗಸ್ಟ್ 8 ನಾವು ವರಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ, ಸೊ ಆಗಸ್ಟ್ 15 ಮಾಡ್ತಾ ಇದ್ವಿ. ಸೊ ಇದು ಇಂದಿನ ದಿನದ ವ್ಲಾಗ್, ಇದರಿಂದ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತ ಹೇಳ್ಬೋದು. ಹಬ್ಬಕ್ಕೆ ಪ್ರಿಪ್ರೇಷನ್ ಅಂತ ಇಂಥ ಏನು ಮಾಡಿಲ್ಲ, ಈಗೆಲ್ಲ ಮಾಡಬೇಕು. ಒಂದು ಚಿಕ್ಕದಾಗಿ 10 ಮಿನಿಟ್ಸ್ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಮಾಡೋಣ ಅಂತ. ಸೊ ಬನ್ನಿ, ಈಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು. ಏನು ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ತಿಂಡಿ ಮಾಡೇ ಮಾಡ್ತಾರೆ, ಲೈಕ್ ಚಕ್ಲಿ, ಕೋಡ್ಬಿಡ ಅದೆಲ್ಲ. ಸೊ ಅಮ್ಮ ಈಗ ಚಕ್ಲಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಮನೆ ಚಕ್ಲಿ ರೆಡಿ ಆಗ್ತಿದೆ ಹಬ್ಬಕ್ಕೆ. ಸೊ ಎಲ್ಲರ ಮನೇಲೂ ಈ ಥರ ಒಂದು ಬಾಣಲಿ ಇದ್ದೇ ಇರುತ್ತಲ್ವ ಕರಿಯೋದು ಐಟಮ್ ಇಡೋಕ್ಕೆ. ನಾನು ಎಲ್ಲರ ಮನೇಲೂ ಈ ಥರ ಒಂದು ಬಾಣಲಿ ನೋಡಿರ್ತೀನಿ. ನಮ್ಮಮ್ಮ ಎಷ್ಟು ಸಲ ಹೇಳಿದ್ದೀನಿ ಇದನ್ನ ಯೂಸ್ ಮಾಡಬೇಡ ಅಂದರೆ ಅವ್ರು ಯೂಸ್ ಮಾಡ್ತಾನೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ನಮ್ಮಪ್ಪ ಚಕ್ಲಿ ಒತ್ತಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಹಬ್ಬಕ್ಕೆ. ಈಗ ನಾನು ದೇವ್ರ ಮನೆ ರೆಡಿ ಮಾಡ್ಕೊಬೇಕು. ಸೊ ಈಗ ಖಾಲಿ ಇದೆ, ಎಡಗೆ ಅಷ್ಟೊತ್ತಿಗೆ ಫುಲ್ ಆಗಿಬಿಟ್ಟಿರುತ್ತೆ. ಆಲ್ರೆಡಿ 11 ಗಂಟೆ ಆಗಿದೆ. ಊಟ ಎಲ್ಲ ಮಾಡಿ ಎಲ್ಲರೂ ಮಲ್ಕೊಂಡ್ರು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ದೇವ್ರ ಮನೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ. ಆ್ಯಕ್ಚುಲಿ ಬಾಳೆಕಂದು ಹಿಡೋದ್ರಿಂದ ಏನೂ ಕಾಣಿಸಲ್ಲ, ಸೊ ಹಾಗಾಗಿ 2 ತೋರಣಗಳನ್ನ ಹಿಂಗೆ ಬಿಡ್ತಾ ಇದ್ದೀನಿ ಉದ್ದಕ್ಕೆ. ಪ್ರತಿ ವರ್ಷ ದೇವ್ರ ಮನೆಯಲ್ಲಿ ಲಕ್ಷ್ಮೀನ ಕೂರಿಸೋದ್ರಿಂದ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಈ ತೋರಣಗಳು ಹಾಕ್ತಾ ಇದ್ದೀನಿ. ಗೈಸ್, ಆಲ್ರೆಡಿ 1 ಗಂಟೆ ಆಗಿದೆ, ಎಲ್ಲರೂ ಮಲಗಿದ್ದಾರೆ. ಆ್ಯಂಡ್ ದೇವ್ರ ಮನೆ ಕೂಡ ರೆಡಿ ಆಯಿತು. ಆ್ಯಂಡ್ ಬೆಳಗ್ಗೆ ಬೇಕಾಗಿರೋ ದೀಪ, ಕಳಸ ಅವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ತೊಗೊಬಂದಿದ್ದು ಫ್ರೂಟ್ಸ್ಗಳನ್ನೆಲ್ಲ ತೊಳೆದಿಟ್ಟಿನಿ. ಯಾಕಂದರೆ ದೇವ್ರಿಗೆ ಇಡಬೇಕಾಗಿರೋದ್ರಿಂದ ಹಾಗೆ ಇಡೋಕ್ಕಾಗಲ್ಲ ಅಂತ ಎಲ್ಲ ತೊಳೆದು ಒಂದು ಬುಟ್ಟೆಲಿ ಹಾಕಿದ್ದೀನಿ. ಇಲ್ಲಿ ದೀಪಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಒಂದು ಕಡೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾಳೆ ಮರಿಬಾರ್ದು ಅಂತ, ಯಾಕಂದರೆ ಇನ್ನೂ ಸ್ಯಾರಿ ಪ್ಲೇಟಿಂಗ್ಸ್ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಏನೇನಾಗುತ್ತೋ ಆದಷ್ಟು ಬೇಗ ಎಲ್ಲ ರೆಡಿ ಮಾಡೋಣ ಅಂತ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಅದು ನೋಡಾದರೂ ನೆನಪಾಗುತ್ತೆ ನನಗೆ, ಇದನ್ನು ಯೂಸ್ ಮಾಡ್ಕೋಬೇಕು ವರಲಕ್ಷ್ಮಿ ಹಬ್ಬಕ್ಕೆ ಅಂತ. ಇಲ್ಲೆಲ್ಲ ಒಂದು ಕಡೆಯಿಂದ ಜೋಡಿಸ್ಬಿಟ್ಟಿದ್ದೀನಿ, ನಾಳೆ ಏನು ಮರಿಬಾರ್ದು ಅಂತ. ನೋಡಿ, ಗೆಜ್ಬತ್ತಿ, ಕೈ ಕಾಲುಗಳು. ಆ್ಯಕ್ಚುಲಿ ಕೈ ಕಾಲುಗಳು ಸರಿ ಇರಲಿಲ್ಲ, ಸ್ವಲ್ಪ ಅದನ್ನು ಆಲ್ಟ್ರೇಷನ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಹಿಡಿತು. ಸೊ ನೋಡಿ, ಹೂವು, ದೇವ್ರಿಗೆ ಏನೇನು ಬೇಕೋ ನಾಳೆಗೆ ಎಲ್ಲ ಒಂದು ಕಡೆ ಎತ್ತಿಟ್ಟಿದ್ದೀನಿ. ನನ್ನ ಕಣ್ಣಿಗೆ ಕಾಣೋ ಥರ ಇರಬೇಕು, ಇಲ್ಲಾಂದರೆ ಬೆಳಗ್ಗೆ ಗಾಬರಿಲೆಲ್ಲ ಮರ್ತೋಗ್ತೀನಿ ಅಂತ. ಇಲ್ಲಿ ನೋಡಿ, ಮುಖವಾಡ, ಬಳೆ, ದೇವ್ರಿಗೆ ಹಾಕಬೇಕಾಗಿರೋ ಸರಗಳು ಎಲ್ಲ ಒಂದು ಕಡೆ ಎತ್ತಿಟ್ಟಿದ್ದೀನಿ. ಅಟ್ಲೀಸ್ಟ್ ಒಂದು 60% ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಹೋಗಿ ರೆಡಿಯಾಗಿ ಬಂದು ಸ್ಯಾರಿ ಪ್ಲೇಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಸೀರೆ ಉಡ್ಸೋ ಸ್ವಲ್ಪ ನಿಧಾನ. ಅಲ್ಲಿ ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕ ಇರೋದ್ರಿಂದ ನಂಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಲ್ಲಿ ಸ್ಯಾರಿ ಉಡ್ಸೋದಕ್ಕೆ. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಬೆಳಗ್ಗೆ ಪೂಜೆಗೆ ಅಂದ್ಬಿಟ್ಟು ನಾನು ಬೇಗನೆ ಎದ್ದು ಇಲ್ಲಿ ಸ್ಯಾರಿ ಪ್ಲೇಟಿಂಗ್ಸ್ ಮಾಡ್ಕೊತಾ ಇದ್ದೀನಿ. ಇವನ್ ಅಮ್ಮ ಕೂಡ ಎದ್ದಿದ್ದಾರೆ, ಅವರು ಕೂಡ ಅಡುಗೆ ಎಲ್ಲ ಮಾಡಬೇಕಲ್ಲ, ಸೊ ಅವರು ಕೂಡ ಎದ್ದಿದ್ದಾರೆ. ಆ್ಯಕ್ಚುಲಿ ನಾವು ಡೈಲಿ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಅಂದ್ಕೊಳ್ತೀವಿ, ಬಟ್ ಬೇಗ ಹೇಳಲ್ಲ. ಆದರೆ ಹಬ್ಬದ ಟೈಮಲ್ಲಿ ಮಾತ್ರ ನಮಗೆ ನಿದ್ದೆನೇ ಬರಲ್ಲ, ಅದು ಯಾಕಂತ ನನಗೂ ಗೊತ್ತಿಲ್ಲ. ಸ್ಯಾರಿ ಬ್ಲೌಸ್ ಕಟ್ ಮಾಡಿಲ್ಲ, ಸೊ ನಾನು ಸ್ಯಾರಿ ಬ್ಲೌಸ್ ಕಟ್ ಮಾಡಿ ಎಲ್ಲ ಪ್ಲೇಟಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಬಂದಿದೆ. ಸೊ ಈಗ ಸ್ಯಾರಿ ಡ್ರಿಪ್ಪಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು. ನನಗೆ ಸ್ವಲ್ಪ ಭಯ ಆಗುತ್ತೆ ಸ್ಯಾರಿ ಡ್ರಿಪ್ಪಿಂಗಲ್ಲಿ, ಎಲ್ಲಿ ಕಳ್ಸ್ಕೊಂಬಿಡುತ್ತೋ ಅಂತ, ಎಲ್ಲಿ ಅದು ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತಾ ಉಡ್ಸಿದ್ಮೇಲೆ, ಪೂಜೆ ಆದಮೇಲೆ ಅಂತ. ಸೊ ಹಾಗಾಗಿ ಏನೋ ಸರ್ಕಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಸೊ ವಿಲ್ಸಿ ಉಡ್ಸಿದ್ಮೇಲೆ ಮನೆಗೆ ಬರ್ತಾರಲ್ಲ, ಅವ್ರು ಹೇಳಿದ್ಮೇಲೆ ಗೊತ್ತಾಗೋದು ಚೆನ್ನಾಗಿ ಬಂದಿದೆಯಾ ಚೆನ್ನಾಗಿ ಬಂದಿಲ್ವಾ ಅಂತ. ಆ್ಯಕ್ಚುಲಿ ಈ ಸಲ ಸ್ಯಾರಿ ಅಷ್ಟೂ ನನಗೇನು ತೊಂದರೆ ಕೊಡಲಿಲ್ಲ, ಬಟ್ ಹೋದ ಸಲ ಅಂತೂ ನನಗಂತೂ ಫಸ್ಟ್ ಲೈಕ್ ಸೀರೆ ಮುಂದೆ ಯಾವುದು ಹಿಂದೆ ಯಾವುದು ಅಂತ ಗೊತ್ತಾಗಲಿಲ್ಲ, ಆ ಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ಹೋಗಿತ್ತು. ಸೊ ಈಗ ಒಂದೊಂದೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಪ್ರತಿ ವರ್ಷ ದೇವರಿಗೆ ಹಾಕೋ ಹಾರ ಬೆಳಗ್ಗೆನೇ ಹೋಗಿ ತೊಗೊಂಬರ್ತಾರೆ ಅಪ್ಪ 5 ಗಂಟೆಗೆ. ಸೊ ಅಪ್ಪ ಇನ್ನೂ ತರಕ್ಕೆ ಹೋಗಿದ್ದಾರೆ, ಇನ್ನೂ ತೊಗೊಂಬಂದಿಲ್ಲ. ಅಷ್ಟರೊಳಗೆ ನಾನು ಏನೇನು ಬೇಕೋ ಎಲ್ಲನೂ ತಯಾರು ಮಾಡ್ಕೊತಾ ಇದ್ದೀನಿ ಲಕ್ಷ್ಮಿಗೆ.
ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಕಾಲಿಟ್ಟಿರೋದು, ಆದರೂ ಈ ಥರ ಕಾಲು ಮಾಡಿಟ್ಟಿರೋದು. ಪ್ರೀವಿಯಸ್ ಇಯರ್ ಬರೀ ಕೈ ಇಟ್ಟಿದ್ದೆ, ಬಟ್ ನಾನು ಕಾಲು ಇಡೋಕ್ಕೆ ಬಂದಿರಲಿಲ್ಲ. ಸೊ ಈ ಸಲ ಟ್ರೈ ಮಾಡಿದೆ ಕಾಲಿಡೋಣ ಅಂತ, ಬಟ್ ಫೈನಲಿ ಚೆನ್ನಾಗಿ ಬಂದಿದೆ. ಸೊ ಈಗ ಕಳಸ ಹೂಡ್ತಾ ಇದ್ದೀನಿ. ಕಳಸ ಹೂಡಿ ಮತ್ತು ಹಣ್ಣು, ಅಮ್ಮ ಮಾಡಿರೋ ತಿಂಡಿಗಳು ಅದೆಲ್ಲ ದೇವ್ರ ಮುಂದೆ ಇಡಬೇಕು. ಸೊ ಆದಷ್ಟು ಬೇಗ ಎಲ್ಲ ಪ್ರಿಪ್ರೇಷನ್ಸ್ ಬೇಗ ಮುಗಿಸ್ತಾ ಇದ್ದೇನೆ, ಯಾಕಂದರೆ ಬೇಗ ಪೂಜೆ ಮಾಡಬೇಕಲ್ಲ. ಅದಕ್ಕೆ ಗೈಸ್, ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಕಾಮೆಂಟ್ ಮಾಡಿ, ಹೇಗಿದ್ರು ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂದರೆ ಓಕೆ, ನೀ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಇಲ್ಲ ಅಂತ ಹೇಳಿ, ನೋ ಪ್ರಾಬ್ಲಮ್. ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿದೆ, ಎಲ್ಲ ಪ್ರಿಪ್ರೇಷನ್ಸ್ ಮುಗ್ದಿದೆ. ಸೊ ಈ ಪ್ರಿಪ್ರೇಷನ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ಗೆ ವರಲಕ್ಷ್ಮಿ ಹಬ್ಬದ ವ್ಲಾಗ್. ಸೊ ಮತ್ತೆ ಸಿಗುವ.